ನಮಸ್ಕಾರ. ಪಾಕಿಸ್ತಾನ ಮತ್ತೊಮ್ಮೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇದ್ದಕ್ಕಿದ್ದಂತೆ ನಡೆಸಿದ ಈ ದಾಳಿಯಿಂದಾಗಿ ಆ ಇಡೀ ಪ್ರದೇಶದಲ್ಲಿ ಮತ್ತೆ ಸಂಘರ್ಷದ ಕಿಡಿ ಹೊತ್ತುಕೊಂಡಿದೆ. ಈ ದಾಳಿಗೆ ತಾಲಿಬಾನಿಂದ ಉತ್ತರ ತಕ್ಷಣವೇ ಬಂತು, ತುಂಬಾನೇ ಸ್ಪಷ್ಟವಾಗಿ. ಅವ್ರು ಹೇಳಿದ್ದೇನು ಅಂದ್ರೆ ಪ್ರತೀಕಾರ ಖಂಡಿತ ಇರುತ್ತೆ ಅಂತ. ಈ ಒಂದು ಹೇಳಿಕೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಹಾಗಾದ್ರೆ ದಾಳಿ ನಡೆದಿದ್ಯಾಕೆ? ಎರಡು ದೇಶಗಳು ಏನು ಹೇಳ್ತಿವೆ? ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲು ಈ ದಾಳಿ ಬಗ್ಗೆ ಎರಡೂ ಕಡೆಯಿಂದ ಬರ್ತಿರೋ ಕಥೆಗಳೇ ಬೇರೆ ಬೇರೆ. ಅದನ್ನ ಗಮನಿಸೋಣ. ನಡೆದಿದ್ದಿಷ್ಟೇ. ಭಾನುವಾರ ಬೆಳಗ್ಗೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಫ್ಘಾನ್ ಗಡಿ ದಾಟಿ ಅಲ್ಲಿನ ನಂಗಹಾರ್ ಮತ್ತೆ ಪಕ್ತಿಕಾ ಪ್ರಾಂತ್ಯಗಳ ಮೇಲೆ ಬಾಂಬ್ ದಾಳಿ ಮಾಡಿವೆ. ಇದೆಲ್ಲ ಶುರುವಾಡಿದ್ದೇ ಇಲ್ಲಿಂದ. ನೋಡಿ, ಇಲ್ಲಿ ಬರೀ ಬಾಂಬ್ಗಳು ಮಾತ್ರ ಬೀಳ್ತಿಲ್ಲ, ಜೊತೆಗೆ ಒಂದು ಮಾಹಿತಿ ಯುದ್ಧ ಕೂಡ ನಡೀತಿದೆ. ಪಾಕಿಸ್ತಾನ ಹೇಳೋದು ನಾವು ಭಯೋತ್ಪಾದಕರ ಕ್ಯಾಂಪ್ಗಳನ್ನೇ ಟಾರ್ಗೆಟ್ ಮಾಡಿದ್ದು ಅಂತ. ಆದರೆ ತಾಲಿಬಾನ್ ಹೇಳೋದೇ ಬೇರೆ. ಅವ್ರು ಹೇಳ್ತಾರೆ ಪಾಕಿಸ್ತಾನ ಕೊಂದಿರೋದು ಮಹಿಳೆಯರು, ಮಕ್ಕಳು ಸೇರಿದಂತೆ ಅಮಾಯಕ ನಾಗರಿಕರನ್ನ ಅಂತ. ಎರಡು ಕತೆಗಳು ಸಂಪೂರ್ಣವಾಗಿ ಬೇರೆ. ಹಾಗಾದ್ರೆ ಪಾಕಿಸ್ತಾನ ಯಾಕೆ ಈ ದಾಳಿ ಮಾಡ್ತು? ಇದಕ್ಕೇನು ಕಾರಣ? ಇದೇನೋ ಇದ್ದಕ್ಕಿದ್ದಂತೆ ತೆಗೆದುಕೊಂಡ ನಿರ್ಧಾರ ಅಲ್ಲ. ಬದಲಾಗಿ ಪಾಕಿಸ್ತಾನದ ಒಳಗೇ ನಡೀತಿದ್ದ ಕೆಲವು ಸಮಸ್ಯೆಗಳಿಗೆ ಇದೊಂದು ರೀತಿಯ ಪ್ರತಿಕ್ರಿಯೆ. ಅಸಲಿ ಕಾರಣ ಏನಂದ್ರೆ, ಪಾಕಿಸ್ತಾನದಲ್ಲಿ ಒಂದರ ಹಿಂದೆ ಒಂದರಂತೆ ದೊಡ್ಡ ದೊಡ್ಡ ಭಯೋತ್ಪಾದಕ ದಾಳಿಗಳು ನಡೀತಿದ್ವು. ಇದರಿಂದ ಅಲ್ಲಿನ ಸೇನೆಯ ಮೇಲೆ ಒಂಚು ಒತ್ತಡ ಇತ್ತು. ಆ ಒತ್ತಡಕ್ಕೆ ಉತ್ತರವಾಗಿ ಈ ಏರ್ ಸ್ಟ್ರೈಕ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅನ್ನೋದಕ್ಕೆ ಈ ಟೈಮ್ಲೈನ್ ನೋಡಿ. ಫೆಬ್ರವರಿಯಲ್ಲಿ ಇಸ್ಲಾಮಾಬಾದ್ ಮಸೀದಿಯಲ್ಲಿ ಬಾಂಬ್ ದಾಳಿ, ಆಮೇಲೆ ಬಜೂಸ್ ಚೆಕ್ಪೋಸ್ಟ್ ಮೇಲೆ ಅಟ್ಯಾಕ್, ಮತ್ತೆ ಬನ್ನುವಿನಲ್ಲಿ ಸೇನಾ ಅಧಿಕಾರಿಗಳ ಮೇಲೆ ದಾಳಿ. ಹೀಗೆ ಒಂದರ ಹಿಂದೆ ಒಂದು ದಾಳಿಗಳು ನಡೀತಾನೆ ಇತ್ತು. ಇದು ಅಲ್ಲಿನ ಸೇನೆಯನ್ನ ಒತ್ತಡಕ್ಕೆ ಸಿಲುಕಿಸಿತ್ತು. ಕೇವಲ ಒಂದೇ ಒಂದು ದಾಳಿ ಅಂದ್ರೆ ಇಸ್ಲಾಮಾಬಾದ್ ಮಸೀದಿ ಬಾಂಬ್ ದಾಳಿಯಲ್ಲಿ 31 ಜನ ಸತ್ತಿದ್ರು, 170ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ವು. ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಬಿಕ್ಕಟ್ಟು ಅಂತ. ಇಂಥ ದಾಳಿಗಳು ದೇಶದ ನಾಯಕತ್ವವನ್ನೇ ಅಲುಗಾಡಿಸಿಬಿಡುತ್ತೆ ಅಲ್ವಾ? ಈಗ ಸ್ವಲ್ಪ ಇತಿಹಾಸವನ್ನ ನೋಡೋಣ. ಯಾಕಂದ್ರೆ ತಾಲಿಬಾನ್ ಬೆದರಿಕೆ ಹಾಕಿದ್ರೆ ಅದನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ಇಲ್ಲಿದೆ. ಇದು ಮೊದಲನೇ ಬಾರಿಗೆ ನಡೀತಿರೋ ಸಂಘರ್ಷ ಅಲ್ಲ, ಇದು ಮತ್ತೆ ಮತ್ತೆ ಆಗ್ತಾನೇ ಇದೆ. ಇದೇನ್ ಮೊದಲನೇ ಸಲ ಅಲ್ಲ. ಇದಕ್ಕೂ ಮುಂಚೆ ಅಕ್ಟೋಬರಲ್ಲಿ ಪಾಕಿಸ್ತಾನ ಇದೇ ರೀತಿ ಏರ್ ಸ್ಟ್ರೈಕ್ ಮಾಡಿತ್ತು. ಆಗೇನಾಯ್ತು ಗೊತ್ತಾ? ತಾಲಿಬಾನ್ನಿಂದ ಭಯಂಕರವಾದ ಪ್ರತೀಕಾರ ಎದುರಿಸಬೇಕಾಯ್ತು. ಪಾಕಿಸ್ತಾನಕ್ಕೆ ಅದು ದೊಡ್ಡ ಅವಮಾನ ಆಗಿತ್ತು. ಹಿಂದೆ ನಡೆದಿದ್ದ ಸಂಘರ್ಷದ ಚಕ್ರ ಹೀಗಿತ್ತು ನೋಡಿ. ಮೊದಲು ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡುತ್ತೆ. ಅದಕ್ಕೆ ಪ್ರತಿಯಾಗಿ ತಾಲಿಬಾನ್ ಸುಮ್ಮನೆ ಕೂರಲ್ಲ, ನೇರವಾಗಿ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ದಾಳಿ ಮಾಡುತ್ತೆ. ಅಷ್ಟೇ ಅಲ್ಲ, ಪಾಕಿಸ್ತಾನಿ ಸೈನಿಕರನ್ನೇ ಹಿಡಿದು ಸಾರ್ವಜನಿಕವಾಗಿ ಅವಮಾನಿಸುತ್ತೆ. ಕೊನೆಗೆ ಪಾಕಿಸ್ತಾನವೇ ಕದನ ವಿರಾಮಕ್ಕಾಗಿ ಬೇಡ್ಕೊಳ್ಳುವ ಸ್ಥಿತಿ ಬಂದಿತ್ತು. ಆಗ ಪರಿಸ್ಥಿತಿ ಎಷ್ಟೊಂದು ವಿಕೋಪಕ್ಕೆ ಹೋಗಿತ್ತಂದ್ರೆ, ಕತಾರ್ ಮತ್ತೆ ತುರ್ಕಿಯಂತಹ ದೇಶಗಳು ಮಧ್ಯ ಬಂದು ಸಮಾಧಾನ ಮಾಡೋಕೆ ಪ್ರಯತ್ನ ಪಟ್ಟುವು. ಆದರೆ ಆ ಶಾಂತಿ ಮಾತುಕತೆಗಳೆಲ್ಲ ಫೇಲ್ ಆದವು. ಇದ್ರಿಂದ ಗೊತ್ತಾಗುತ್ತೆ ಈ ಸಂಘರ್ಷದ ಬೇರುಗಳು ಎಷ್ಟು ಆಳವಾಗಿವೆ ಅಂತ. ಸರಿ, ಇತಿಹಾಸದಿಂದ ಮತ್ತೆ ಇವತ್ತಿನ ಪರಿಸ್ಥಿತಿಗೆ ಬರೋಣ. ಈಗ ನಡೀತಿರೋ ಈ ಘಟನೆ ಒಂದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗೋ ಸಾಧ್ಯತೆ ಇದೆಯಾ? ಇದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಒಂದು ಹತಾಶ ಪ್ರಯತ್ನನಾ? ಈ ಎಲ್ಲ ಒತ್ತಡದ ಕೇಂದ್ರಬಿಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಅವರ ಕೈಯಲ್ಲಿ ದೇಶದ ಎಲ್ಲ ಅಧಿಕಾರವಿದ್ರೂ ದೇಶವನ್ನ ಸುರಕ್ಷಿತವಾಗಿಡೋಕೆ ವಿಫಲರಾಗಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ. ಪಾಕಿಸ್ತಾನದ ಸಮಸ್ಯೆ ಬರೀ ತಾಲಿಬಾನ್ ಮಾತ್ರ ಅಲ್ಲ. ಅವರಿಗೆ ಎರಡು ಕಡೆಯಿಂದ ಭದ್ರತಾ ಬಿಕ್ಕಟ್ಟು ಎದುರಾಗಿದೆ. ಒಂದು ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ಬಂಡುಕೋರರು, ಇನ್ನೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಇದರ ಜೊತೆಗೆ ಯುದ್ಧದಲ್ಲಿ ಸಿಕ್ಕಿಬಿದ್ದ ತಮ್ಮ ಸೈನಿಕರನ್ನೇ ಅವರು ನಮ್ಮವರಲ್ಲ ಅಂತ ಹೇಳೋ ಕೆಟ್ಟ ಇತಿಹಾಸವೂ ಪಾಕಿಸ್ತಾನಕ್ಕಿದೆ. ಇದರಿಂದ ಸೈನಿಕರ ಸ್ಥೈರ್ಯ ಕೂಡ ಕುಗ್ಗಿದೆ. ಹಾಗಾದ್ರೆ ಈ ಹೈಬ್ರಿಡ್ ಮಾಡೆಲ್ ಅಂದ್ರೇನು? ಇದು ಪಾಕಿಸ್ತಾನ ಸರ್ಕಾರವೇ ಒಪ್ಕೊಂಡಿರೋ ಒಂದು ವ್ಯವಸ್ಥೆ. ಇಲ್ಲಿ ಚುನಾಯಿತ ಸರ್ಕಾರ ಮತ್ತೆ ಸೇನೆ ಎರಡೂ ಒಟ್ಟಿಗೆ ಕೆಲಸ ಮಾಡ್ತವೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಸೇನೆದ್ದೇ ಮೇಲುಗೈ, ಅಂದ್ರೆ ನಿಜವಾದ ಅಧಿಕಾರ ಇರೋದು ಸೇನೆಯ ಕೈಯಲ್ಲೇ. ಹೀಗೆ ದೇಶದ ಒಳಗಿನ ವೈಫಲ್ಯಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋಕ್ಕೆ ಪಾಕಿಸ್ತಾನ ಒಂದು ಸುಲಭದ ದಾರಿ ಹಿಡಿದಿದೆ. ಎಲ್ಲದಕ್ಕೂ ಅಫ್ಘಾನಿಸ್ತಾನವನ್ನೇ ದೂಷಿಸೋದು, ತಾಲಿಬಾನ್ಗೆ ಬೇರೆ ದೇಶಗಳಿಂದ ಸಹಾಯ ಸಿಗ್ತಿದೆ ಅಂತ ಆರೋಪ ಮಾಡೋದು. ಇದೊಂದು ರೀತಿಯ ಬ್ಲೇಮ್ ಗೇಮ್. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ: ಇತಿಹಾಸ ಮತ್ತೆ ಮರುಕಳಿಸುತ್ತಾ? ತಾಲಿಬಾನ್ ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಂಡು ಅವಮಾನಿಸುತ್ತಾ? ಅಥವಾ ಈ ಬಾರಿ ಕಥೆಯೇ ಬೇರೆ ಇರುತ್ತಾ?
ಏನಾಗ್ಬೋದು ಅನ್ನೋದನ್ನ ಕಾದು ನೋಡ್ಬೇಕಿದೆ.